ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಸುಟ್ಕೆ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ತೋರ್ಸಕ್ಕೆ ಹೊರಟಿರೋಂಥ ಪ್ಲೇಸ್ ಹೆಸರು ಬಂದು ಹೊಸಹೊಳಲು ಅಂತ. ಇದು ಬಂದು ಕೆ.ಆರ್. ಪೇಟೆ, ಮಂಡ್ಯ ಅಲ್ಲಿರುವಂಥದ್ದು. ಸೊ, ಇಲ್ಲಿ ನಾವು ಏನು ತೋರಿಸ್ತಿದ್ದೀವಿ ಅಂದರೆ ಶ್ರೀ ಲಕ್ಷ್ಮೀನಾರಾಯಣ ಟೆಂಪಲ್ ಅಂತ. ಇದು ಒಂದು ಹೊಯ್ಸಳರ ಕಾಲದ ಟೆಂಪಲ್ ಆಗಿರುತ್ತೆ. ಈ ಪ್ಲೇಸ್ ಬಂದು ಒಂದು 2-3 ಕಿಲೋಮೀಟರ್ಸ್ ಆಗುತ್ತೆ ಕೆ.ಆರ್. ಪೇಟೆ ಮೈನ್ ಟೌನಿಂದ. ಹಾಗೂ ಬ್ಯಾಂಗ್ಳೂರಿಂದ ಅರೌಂಡ್ 160 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಇದು ಸಹ ಒಂದು 13ನೇ ಶತಮಾನದ ಟೆಂಪಲ್ ಅಂತ ಹೇಳ್ಬೋದು. ಹೊಯ್ಸಳ ಡೈನೆಸ್ಟಿ ಅವ್ರದ್ದೇನೆ. ಆಮೇಲೆ ಇದು ನಾವು ಇದಕ್ಕೆ ಮುಂಚೆ ನಾವು ಬೆಳವಾಡಿ ಅದೊಂದು ದೇವಸ್ಥಾನ ನೋಡಿದ್ವಿ ಅಲ್ವಾ? ತ್ರಿಕೂಟಾಚಲ ಅಂತ. ಸೊ, ಇದು ಸಹ ತ್ರಿಕೂಟಾಚಲನೇ. ಬಟ್ ಅದು ವಿಷ್ಣುವರ್ಧನ ಕಾಲದಲ್ಲಿ ಕಟ್ಸಿರೋಂಥದ್ದು. ಬಟ್ ಇದು ಬಂದು ಕಟ್ಸಿರೋದು ವೀರ ಸೋಮೇಶ್ವರ ಅಂತ. ಇವ್ರು ಬಂದು ವಿಷ್ಣುವರ್ಧನ್ ಅವರ ಮರಿಮೊಮ್ಮಗನ ಮಗ. ವೀರ ಸೋಮೇಶ್ವರ ಅಂತ ಅವ್ರು ಕಟ್ಸಿರೋಂಥದ್ದು. ಈ ಟೆಂಪಲ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 7:30ಯಿಂದ 12:30 ಮತ್ತು ಸಂಜೆ 5 ಗಂಟೆಯಿಂದ 8:30. ಸೊ, ಇಲ್ಲಿ ಏನು ಅಂದರೆ ನಮಗೆ ಈ ಟೆಂಪಲ್ ವಿಶೇಷ ಏನು ಅಂದರೆ, ಆಚೆ ಹಳೇಬೀಡು ಸ್ಟೈಲ್ ಆಫ್ ಟೆಂಪಲು, ಒಳಗೆ ಬೇಲೂರು ಸ್ಟೈಲ್ ಆಫ್ ಟೆಂಪಲು. ಅಂದರೆ ಒಳಗೆ ನಿಮಗೆ ಶಿಲಾಬಾಲಿಕೆಯರು ಆ ಥರದ್ದು ಒಂದು ಸ್ಕಲ್ಪ್ಚರ್ಸು ಕಂಬಗಳ ಮೇಲೆ ಕಾಣ್ಬೋದು. ಆಚೆ ಹಳೇಬೀಡು ಸ್ಟೈಲಲ್ಲಿ ಹಳೇಬೀಡುದು ಒಂದು ಕಾರ್ವಿಂಗ್ಸು ಮತ್ತು ಆ ಬಾರ್ಡರ್ಸು ನಾವೇನು ನೋಡಿದ್ವಿ ಹಳೇಬೀಡು ಅಲ್ಲಿ ಹಿಂದಿನ ವಿಡಿಯೋಲಿ ತೋರಿಸಿದ್ವಿ ನಿಮಗೆ. ಆ ಥರ ಒಂದು ಕಾರ್ವಿಂಗ್ಸ್ ಆಚೆ ವಾಲ್ಸಲ್ಲಿ ನೋಡ್ಬೋದು. ಆಮೇಲೆ ಇನ್ಸೈಡ್ ವಾಲ್ಸ್ ಎಲ್ಲ ಬಂದು ಬೇಲೂರು ಸ್ಟೈಲ್ ಇದೆ. ಆಚೆ ವಾಲ್ಸ್ ಎಲ್ಲ ಬಂದು ಹಳೇಬೀಡು ಸ್ಟೈಲು. ಹಾಗಾಗಿ ಈ ಒಂದು ಟೆಂಪಲು ಬೇಲೂರು, ಹಳೇಬೀಡು ಆರ್ಕಿಟೆಕ್ಚರ್ ಮಿಕ್ಸ್ ಅಂತ ಹೇಳ್ಬೋದು. ಬಟ್ ಆರ್ಕಿಟೆಕ್ಚರ್ ವೈಸ್ ಸಿಮಿಲಾರಿಟಿ ನೋಡೋದಿದ್ರೆ ಇದು ಸೋಮನಾಥಪುರ ಟೆಂಪಲ್‌ಗೆ ಸಿಮಿಲಾರಿಟಿ ಹೊಂದುತ್ತೆ. ಈ ಟೆಂಪಲ್ ಇರುವಂಥ ಪ್ಲೇಸು ಹೊಸಹೊಳಲುದು 11th ಸೆಂಚುರಿಯಿಂದನೇ ಹಿಸ್ಟ್ರಿ ಇದೆ. ಬಟ್ ಆವಾಗ ಗಂಗಾಸ್ ಮತ್ತು ಚೋಳಾಸ್ ಕೈಯಲ್ಲಿದ್ದಂಥ ಪ್ಲೇಸ್ ಇದು. ಆಮೇಲೆ ಲೇಟರ್ ಆನ್ ಅದು ಹೊಯ್ಸಳ ಅವ್ರ ಕೈಲಿಗೆ ಬಂದಮೇಲೆ ಅವರು ಇಲ್ಲಿ ಬ್ರಾಹ್ಮಣರು ಜಾಸ್ತಿ ಇದ್ದಾರೆ ಅಂತೇಳಿ ಅವರಿಗೆ ಒಂದು ಅಗ್ರಹಾರ ಅನ್ನೋದು ಬಂದು ಈ ಬ್ರಾಹ್ಮಣರು ಇರೋಕ್ಕೆ ಮಾಡಿರುವಂತಹ ಬೀದಿ ಹಾಗೂ ವಸತಿನ ಅಗ್ರಹಾರ ಅಂತ ಕರೀತಾರೆ. ಸೊ, ಅವರಿಗೆ ಡೆಡಿಕೇಟ್ ಮಾಡಿರುವಂಥ ಜಾಗ ಮಾಡಿಕೊಡ್ತಾರೆ ಇಲ್ಲಿ. ಆಗ ಏನಾಗುತ್ತೆ ಅಂದರೆ ಅವರು ರಿಕ್ವೆಸ್ಟ್ ಮಾಡಿರೋದಕ್ಕೆ ಅವ್ರಿಗೋಸ್ಕರ ಇಲ್ಲೊಂದು ವಿಷ್ಣು ಅಥವಾ ವೈಷ್ಣವ ಟೆಂಪಲ್ ಇರಬೇಕು ಅಂತೇಳಿ ಈ ಒಂದು ಟೆಂಪಲ್ ಕಟ್ಸಿರೋವಂಥದ್ದು. ಆಮೇಲೆ ಇದನ್ನು ಫೋರ್ಟಿಫೈ ಮಾಡಿರೋದು ಬಂದು ವಿಜಯನಗರ ಅವರ ಕಾಲದಲ್ಲಿ. ಮತ್ತು ಈ ಫ್ರಂಟ್ ಬ್ಲಾಕ್ ಏನು ನೋಡ್ತಿದ್ದೀರಲ್ಲ, ಇಲ್ಲಿ ಕೆತ್ತದೇ ಇರೋವಂಥದ್ದು ಒಂದು ಬ್ಲಾಕು, ಅದು ಬಂದು ಲೇಟರ್ 17th ಸೆಂಚುರಿಯಲ್ಲಿ ಆ್ಯಡ್ ಮಾಡಿರೋವಂಥದ್ದು. ಅದಕ್ಕೆ ಮುಂಚೆ ಈ ಟೆಂಪಲ್ ಹೇಗಿತ್ತು ಅಂದರೆ ಒಂದು ಚಾರಿಯೇಟ್ ಟೈಪಲ್ಲಿತ್ತು. ಸೊ, ಇವಾಗ ನೀವು ನೋಡ್ಬೋದು ಆ ಮುಂದೆ ಒಂದು ಬ್ಲಾಕ್ ಇಲ್ಲ ಅಂದರೆ ಇದು ಮೇಲೆ ಒಂದು ಗೋಪುರದಿಂದ ನೋಡಿದ್ರೆ ಮುಂದೆ ಎಲ್ಲ ಜಗಲಿ ಇತ್ತಲ್ವ. ಸೊ, ಅದು ಒಂದು ಚಾರಿಯೇಟ್ ಟೈಪಲ್ಲಿ ಕಾಣಿಸ್ತಿತ್ತು. ಸೊ, ಆ ಥರ ಒಂದು ಸೀನ್ ಚಾರಿಯೇಟ್ ಡಿಪಿಕ್ಟ್ ಮಾಡಲಿ ಅಂತ ಕಟ್ಸಿರೋವಂಥದ್ದು. ಬಟ್ ಲೇಟರ್ ಮುಂದೆ ಆ ಫ್ರಂಟ್ ಬ್ಲಾಕ್ ಆ್ಯಡ್ ಮಾಡಿದ್ಮೇಲೆ ಆ ಚಾರಿಯೇಟ್ ಬ್ಲಾಕ್ ಅನ್ನೋದೇನಿತ್ತು ಅದು ಸ್ವಲ್ಪ ಡಿಸ್ಟರ್ಬ್ ಆಯಿತು. ಸೊ, ಈ ಟೆಂಪಲ್ ವಾಲ್ಸಲ್ಲಿ ನಾವೇನೇನು ನೋಡ್ಬೋದು ಅಂದರೆ ರಾಮಾಯಣದ ಕಥೆಗಳು, ಮಹಾಭಾರತದ ಕಥೆಗಳು, ಭಗವತ ಪುರಾಣದ ಕಥೆಗಳು ಇವೆಲ್ಲ ನೋಡ್ಬೋದು. ಆ್ಯಂಡ್ ಇದು ಸಹ ನಾವು ಬೇಲೂರು, ಹಳೇಬೀಡಲ್ಲಿ ಯಾವ ಥರ ಒಂದು ಕಲ್ಲನ್ನು ನೋಡಿದ್ವೋ ಸೋಪ್ ಸ್ಟೋನ್ ಅಂತ, ಅದೇ ಥರನ ಕಲ್ಲನ್ನು ಬಳಸಿ ಕಟ್ಸಿರೋದು. ಅದರಿಂದನೇ ಇದಕ್ಕೊಂದು ಪಾಲಿಶ್ಡ್ ಲುಕ್ ಆಗಿರ್ಬೋದು ಮತ್ತು ಆ ಕಾರ್ವಿಂಗ್ಸು, ಜ್ಯುವೆಲ್ರಿ ಕಾರ್ವಿಂಗ್ಸ್ ಎಲ್ಲ ಅಷ್ಟು ನೀಟಾಗಿ ಬರೋದಕ್ಕೆ ಕಾರಣ ಆಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದೇನು ಅಂದರೆ ಫ್ಲೋರ್ ಪ್ಲ್ಯಾನ್ ಬಂದು ಸೇಮ್ ಇರುತ್ತೆ. ಒಂದು ಜಗತಿ ಮೇಲೆ ದೇವಸ್ಥಾನನ ನಿರ್ಮಿಸುವಂಥದ್ದು. ಆಮೇಲೆ ರಂಗಮಂಟಪ ನಾವೇನು ನೋಡ್ತಿದ್ವಿ ಬೇಲೂರು, ಹಳೇಬೀಡಲ್ಲಿ ಅದೇ ಥರ ಇದೆ. ಬಟ್ ಅಲ್ಲೇನು ಅಂದರೆ ಅಲ್ಲೆಲ್ಲ ನಾವು ಸರ್ಕಲ್ ಶೇಪ್ ರಂಗಮಂಟಪ ನೋಡ್ತಿದ್ವಿ. ಬಟ್ ಈ ದೇವಸ್ಥಾನಗಳಲ್ಲಿ ಸ್ಕ್ವಯರ್ ಶೇಪ್ ಇದೆ ರಂಗಮಂಟಪ. ಆ್ಯಂಡ್ ಇನ್ನೊಂದೇನು ಅಂದರೆ ಇದರಲ್ಲಿ ನಾವು 7 ಲೇಯರ್ಸ್ ಆಫ್ ಬಾರ್ಡರ್ ನೋಡ್ಬೋದು. ಆದರೆ ಅಲ್ಲಿ ಹಳೇಬೀಡು ಅಲ್ಲೆಲ್ಲ ಒಂದು ಲೇಯರ್ ಬಂದು ಮ್ಯೂಸಿಷಿಯನ್ಸ್‌ಗೆ ಡೆಡಿಕೇಟ್ ಮಾಡಿದ್ರು. ಅದೊಂದು ಮ್ಯೂಸಿಷಿಯನ್ಸ್ ಅಥವಾ ಆರ್ಟಿಸ್ಟ್ ಅವರಿಗೆ ಡ್ಯಾನ್ಸರ್ಸ್‌ಗೆ ಇವರಿಗೆ ಡೆಡಿಕೇಟ್ ಮಾಡಿದರು. ಬಟ್ ಇಲ್ಲಿ ಒಂದು ಲೇಯರ್ ಏನು ಅಂದರೆ ಮಹಾಭಾರತದ ಎಂಟೈರ್ ಸೀನು, ಅಂದರೆ ಅಷ್ಟು ಕೌರವರು, ಪಾಂಡವರು ಬರ್ತಿದ್ದಂಥ ರಥಗಳು ಮತ್ತು ಅವ್ರ ವಿಜಯ ಹೆಂಗಾಯಿತು ಇಂದ ಹಿಡಿದು ಒಂದೊಂದು ಮಹಾಭಾರತದ ಹೀರೋ ಸತ್ತಿರೋ ಅಂಥ ಸನ್ನಿವೇಶ ಇದೆಲ್ಲವನ್ನು ಒಂದು ಬಾರ್ಡ್ರಲ್ಲಿ ಕೆತ್ಕೊಬರ್ತಾರೆ. ನೀವು ಅದನ್ನು ಗಮನಿಸ್ತಾ ಹೋದರೆ ಗೊತ್ತಾಗುತ್ತೆ. ಬೇರೆ ಎಲ್ಲ ಬಾರ್ಡರ್ಸು ಸೇಮ್ ಇರುತ್ತೆ ಹಳೇಬೀಡು ಥರನೇ. ಆ ವಾಟರ್ ಆ್ಯನಿಮಲ್ ಆಗಿರ್ಬೋದು, ಎಲಿಫೆಂಟ್ಸ್ ಆಗಿರ್ಬೋದು ಮತ್ತು ಸೈನಿಕರದ್ದಾಗಿರ್ಬೋದು ಅದೆಲ್ಲ ಸೇಮ್ ಇರುತ್ತೆ. ಆಮೇಲೆ ಸ್ವ್ಯಾನ್ ಟೈಪು ಮಾಡಿರೋದು ಅದೆಲ್ಲ ಸೇಮ್ ಇದೆ ಆ ಬರ್ಡ್ಸ್ದು ಎಲ್ಲ. ಬಟ್ ಇದೊಂದು ಮ್ಯೂಸಿಷಿಯನ್ಸು ಮತ್ತು ಡ್ಯಾನ್ಸರ್ಸ್‌ಗೆ ಏನು ಡೆಡಿಕೇಟ್ ಮಾಡಿ ಒಂದು ಬಾರ್ಡರ್ ಮಾಡಿದ್ರು ಅದೊಂದು ಇಲ್ಲಿ ಚೇಂಜ್ ಆಗುತ್ತೆ. ಇಲ್ಲಿ ಆ ಒಂದು ಲೇಯರ್‌ನ ಮಹಾಭಾರತದ ಕಥೆಗಳು ತಗೊಂಡಿದೆ.
ಸೊ ಇಲ್ಲಿ ಟೋಟಲಿ 120 ಪ್ಯಾನಲ್ಸ್ ಆಫ್ ಆರ್ಟ್ ವರ್ಕ್ ಇದೆ. ಎಲ್ಲಾನು ವಿಷ್ಣು ರಿಲೇಟೆಡೇ. ಆ್ಯಂಡ್ ಒಂದು ಸ್ವಲ್ಪ ಮಾತ್ರ ಆಮ್, ಈ ಮಹಿಷಾಸುರ ಮರ್ದಿನಿ ಸ್ಟೋರಿ ನಮ್ಗೇನು ಗೊತ್ತಿದೆ ಅದು ಇದೆ. ಆ್ಯಂಡ್ ಇನ್ನೊಂದು ಚೂರು 24 ಸ್ಕಲ್ಪ್ಚರ್ಸ್ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಅದು ಫುಲ್ಲು ವಿಷ್ಣುವಿನ ಅವತಾರಗಳಾಗಿರ್ಬೋದು, ಹಾಗೂ ಡಿಫ್ರೆಂಟ್ ಪೋಸ್ಚರ್ಸು, ಡಿಫ್ರೆಂಟ್ ವೆಪನ್ಸ್ ಇಟ್ಕೊಂಡಿರೋದು ಅಥವಾ ಕೈಲಿ ಶೈಲಿಗಳು ಬದಲಾಗಿರೋವಂಥದ್ದು, ಆ ಥರದೊಂದು 24 ಸ್ಕಲ್ಪ್ಚರ್ಸು ಬರೀ ವಿಷ್ಣುವಿಗೆ ಡೆಡಿಕೇಟ್ ಮಾಡಿರೋವಂಥದ್ದು. ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ವ, ಸೊ ಆ ಥರ ಒಂದು ಅಗ್ರಹಾರನ ನೀವು ಇಲ್ಲಿ ಸೈಡಲ್ಲಿ ಗಮನಿಸ್ಬೋದು. ಆ್ಯಂಡ್ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಕೂಡ ಇದೆ. ಬಟ್ ಕಾರಣಾಂತರಗಳಿಂದ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಚಾರಿಯೆಟ್ಗೂ ಜಾಗ ಇದೆ. ಇಲ್ಲಿ ಜಾತ್ರೆ ಸಹ ನಡೆಸ್ತಾರಂತೆ, ರಥೋತ್ಸವ ಮಾಡ್ತಾರಂತೆ. ಸೊ ಹಾಗಾಗಿ ಚಾರಿಯೆಟ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದೇನು ಅಂದರೆ ನಿಮಗೆ ಸ್ಕ್ವಯರ್ ಶೇಪ್ಡ್ ರಂಗಮಂಟಪ ಆಗಲೇ ಹೇಳಿದ್ನಲ್ಲ, ಅದರ ಕಂಬಗಳು ಸಹ ನಮಗೆ ಹಿಂದೆ ಪಾರ್ಶ್ವ ಬಸದಿಗೆ ಹೆಂಗೆ ಪಾಲಿಶ್ಡ್ ಕಂಬಗಳು ನೋಡಿದ್ವಿ ಆ ರೀತಿ ಇದ್ದಾವೆ. ಸೊ ಅದು ಒಂದು ವಿಶೇಷ ಅಂತ ಹೇಳ್ಬೋದು. ಸೊ ಈಗ ನೀವು ನೋಡ್ತಿದ್ದೀರಲ್ವಾ, ನಮ್ಮ ಪಾಪು ಹೈಟಿಗೆ ಕರೆಕ್ಟಾಗಿ ಅವಳು ಕೈ ಇಡ್ತಾ ಇರೋ ಜಾಗ ನೋಡಿದ್ರೆ ನೀವು, ಆ ಜಾಗದ ನೆಕ್ಸ್ಟಲ್ಲಿರೋದೇ ಫುಲ್ಲು ಮಹಾಭಾರತದ ಕಥೆಗಳು ನಾನು ಆಗಲೇ ಮೆನ್ಷನ್ ಮಾಡಿದ್ದು. ನೀವು ಅದನ್ನು ಗಮನಿಸ್ತಾ ಹೋದರೆ ಗೊತ್ತಾಗುತ್ತೆ. ಒಂದು ಚಾರಿಯೇಟಲ್ಲಿ ಬರ್ತಾ ಇರೋದಾಗಿರ್ಬೋದು, ಯುದ್ಧಕ್ಕೆ ಸೈನಿಕರು ಇಳಿತಾ ಇರೋದಾಗಿರ್ಬೋದು, ಮತ್ತು ಅವ್ರನ್ನ ಚಾರಿಯೇಟ್ನ ಸಾಗಿಸ್ತಾ ಇರೋವಂಥದ್ದು ಎಲ್ಲನೂ ಇದೆ. ದೃಶ್ಯಗಳೆಲ್ಲ ಇದೆ ಆ ಒಂದು ಬಾರ್ಡರ್ ಲೈನಲ್ಲಿ. ಸೊ ಇಲ್ಲಿ ಮೇಲೆ ನೋಡ್ಬೋದು ನೀವು ವಿಷ್ಣುವಿನ ಅವತಾರಗಳು ಎಲ್ಲ ಕೆತ್ತಿರೋವಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದೇನು ಅಂದರೆ ನವರಂಗ ಅಂತ ಒಂದು ಕಾನ್ಸೆಪ್ಟ್ ಇದೆ ಈ ಟೆಂಪಲಲ್ಲಿ. ಅಂದರೆ 9 ಕಂಪಾರ್ಟ್ಮೆಂಟ್ ಮಾಡಿದ್ದಾರೆ. ಒಳಗೆ ನೀವು ಟೆಂಪಲ್ ಒಳಗೆ ಹೋಗಿ ನೋಡಿದ್ರೆ ಆ 9 ಕಂಪಾರ್ಟ್ಮೆಂಟ್ಗೂ 9 ಥರದ್ದು ರೂಫ್ ಆರ್ಕಿಟೆಕ್ಚರ್ ಇದೆ, ರೂಫ್ ಕಾರ್ವಿಂಗ್ಸ್ ಇದೆ. ಮತ್ತು ಅದಕ್ಕೆ ಪಿಲ್ಲರಿಂದ ಡಿವೈಡ್ ಮಾಡಿದ್ದಾರೆ. ಆ 9 ಸೆಗ್ಮೆಂಟ್ ಮಾಡಿದಾರಲ್ಲ, ಅದನ್ನ ಪಿಲ್ಲರಿಂದ ಡಿವೈಡ್ ಮಾಡಿದ್ದಾರೆ. ಆಮೇಲೆ ಇದು ತ್ರಿಕುಟಾಚಲ ಅಂತ ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಇಲ್ಲೂ ಇರುವಂಥ ದೇವರು ಅಂದರೆ ಮೊದಲಿಗೆ ಸೆಂಟರ್ ಬಂದು ನಾರಾಯಣ ಇರ್ತಾರೆ. ಅವರಿಗೆ ರೈಟ್ ಹ್ಯಾಂಡ್ ಸೈಡು ವೇಣುಗೋಪಾಲ ಸ್ವಾಮಿ ಇರ್ತಾರೆ, ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಬಂದು ಲಕ್ಷ್ಮೀ ನರಸಿಂಹ ಇರ್ತಾರೆ. ಬಟ್ ಹೇಳ್ಬೇಕಂದ್ರೆ ನಮಗೆ ಬೆಳವಾಡಿ ಅಷ್ಟು ದೇವ್ರದ್ದು ಕಾರ್ವಿಂಗ್ಸ್ ಇಲ್ಲಿ ಸಿಗ್ನಿಫಿಕೆಂಟ್ ಅನಿಸ್ಲಿಲ್ಲ. ಬಟ್ ಟೆಂಪಲ್ಲು ಬೆಳವಾಡಿಗಿಂತ ತುಂಬ ಚೆನ್ನಾಗಿದೆ ಆರ್ಕಿಟೆಕ್ಚರು. ಆ್ಯಂಡ್ ನಾವು ಇಷ್ಟು ಮುಂಚೆ ನೋಡಿರೋ ಒಂದು ಹೊಯ್ಸಳ ಅವರ ಕಾಲದ ಟೆಂಪಲ್ಸು ಲೈಕ್ ಬೇಲೂರು, ಹಳೆಬೀಡು ಎಲ್ಲ ಅನ್‌ಕಂಪ್ಲೀಟೆಡ್ ಟೆಂಪಲ್ಸ್ ಅಂತ ಹೇಳ್ಬೋದು. ಅಂದರೆ ನೀವಿವಾಗ ಇಲ್ಲಿ ಜಗತಿ ಮೇಲೆ ಆ ಬಾರ್ಡರ್ಸ್ ಥರ ನಾವೇನು ಸ್ಕಲ್ಪ್ಚರ್ಸ್ ತೋರಿಸ್ತಾ ಇದೀವಿ ಆಚೆಗಡೆ, ಅದೆಲ್ಲ ಬಂದು ಅಲ್ಲಲ್ಲಿ ಪ್ಲೇನ್ ಸರ್ಫೇಸ್ ಇರೋಂಥದ್ದು, ರಾಜರ ಆಳ್ವಿಕೆಯಲ್ಲಾದಂಥ ತೊಂದರೆಗಳಿಂದ ಇರ್ಬೋದು, ಮತ್ತು ವಾರ್ಸಿಂದ ಇರ್ಬೋದು, ಅದೆಲ್ಲ ಕಂಪ್ಲೀಟ್ ಆಗಿರಲಿಲ್ಲ. ಬಟ್ ಈ ಒಂದು ಟೆಂಪಲಲ್ಲಿ ನಾವು ಆ ಥರದ್ದೆಲ್ಲೂ ನೋಡಲಿಲ್ಲ. ಅಂದರೆ ಕಂಪ್ಲೀಟ್ ಆಗಿದೆ. ಆ ಕಾರ್ವಿಂಗ್ಸ್ ಏನು ನೋಡ್ತೀರಾ ನೀವು, ಅದು ಫುಲ್ ಕಂಪ್ಲೀಟೆಡ್ ಇದೆ. ಆಮೇಲೆ ಮೇಲೇನೂ ಅಷ್ಟೇ ಅಲ್ಲಿ ನಾವು ನೋಡಿರೋಂಥಷ್ಟು ಡಿಸ್ಟ್ರಕ್ಷನ್ ಆಗಿರ್ಬೋದು, ಅಷ್ಟು ಡ್ಯಾಮೇಜಸ್ ಆಗಿರ್ಬೋದು ಇಲ್ಲಿ ಯಾರೂ ಮಾಡಿಲ್ಲ. ಚೆನ್ನಾಗಿದೆ ಟೆಂಪಲ್ಲು. ಅಂದರೆ ರ್ಯೂನ್ಸ್ ಆಗಿಲ್ಲ, ಅದು ರೂನ್ಡ್ ಟೆಂಪಲ್ ಅಂತ ಅಥವಾ ಅನ್‌ಕಂಪ್ಲೀಟೆಡ್ ಟೆಂಪಲ್ ಅಂತ ಅನ್ಸ್ಕೊಳ್ಳೋಂಥ ಟೆಂಪಲ್ ಇದಲ್ಲ. ಇದು ಕಂಪ್ಲೀಟೆಡ್ ಟೆಂಪಲು ಪ್ಲಸ್ ಪ್ರೊಟೆಕ್ಟೆಡ್ ಟೆಂಪಲ್ ಅಂತ ಹೇಳ್ಬೋದು, ಅಥವಾ ಅನ್‌ಡ್ಯಾಮೇಜ್ಡ್ ಟೆಂಪಲ್ ಅಂತ ಹೇಳ್ಬೋದು. ಸೊ ಈ ಟೆಂಪಲ್ಲು ಇಷ್ಟು ಪೀಸ್‌ಫುಲ್ ಆಗಿದೆ, ಓವರ್ ಕ್ರೌಡೆಡ್ ಇಲ್ಲ, ತುಂಬ ಚೆನ್ನಾಗಿದೆ. ಆಮೇಲೆ ನಮಗೆ ಬೇಲೂರು, ಹಳೆಬೀಡುವಲ್ಲಿ ನೋಡೋವಂಥದ್ದು ಆರ್ಕಿಟೆಕ್ಚರ್ ಇಲ್ಲೂ ಸಹ ನೋಡ್ಬೋದು. ಬಟ್ ಇಲ್ಲಿ ಫುಟ್‌ಫಾಲ್ಸ್ ಕಡಿಮೆ ಆಗಿರೋದ್ರಿಂದ ಅದನ್ನು ಒಂದು ಎನ್ಕರೇಜ್ ಮಾಡೋಕ್ಕೋಸ್ಕರ ಇಲ್ಲಿ ಪುರೋಹಿತರ ನಂಬರು ಗೇಟಲ್ಲೇ ಡಿಸ್ಪ್ಲೇ ಆಗಿರ್ತಾರೆ. ಇನ್ ಕೇಸ್ ಡೇ ಟೈಮಲ್ಲಿ ನೀವು ಬಂದಾಗ ಅದೇನಾದರೂ ಕ್ಲೋಸ್ ಇದ್ದರೆ ಆ ಪುರೋಹಿತರ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರು ಬಂದು ಓಪನ್ ಮಾಡಿ ತೋರಿಸೋವಂಥ ಒಂದು ಎನ್ಕರೇಜ್ಮೆಂಟ್ ಕೂಡ ಕೊಡ್ತಾರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.